ರಾಮನಗರದಲ್ಲಾದಂಥ ಅಪ್ರಾಪ್ತೆಯ ಭೀಕರ ಕೊಲೆ ಪ್ರಕರಣ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ ಕೊಲೆಯಾದ ಆಕೆ ಅಪ್ರಾಪ್ತೆ, ಕೊಲೆ ಮಾಡಿದವನೂ ಕೂಡ ಅಪ್ರಾಪ್ತ. ಆತ ಕೊಲೆ ಮಾಡಿದಂಥ ರೀತಿಯೂ ಕೂಡ ಬೆಚ್ಚಿ ಬೀಳಿಸಿಬಿಟ್ಟಿದೆ. ಒಬ್ಬನ ಜೊತೆ ಪ್ರೀತಿ, ಮತ್ತೊಬ್ಬನಿಗೆ ಆ ಅಪ್ರಾಪ್ತೆ ಮೆಸೇಜ್ ಅನ್ನ ಮಾಡಿದ್ರಂತೆ. ಆ ಕಾರಣಕ್ಕಾಗಿ ಅಪ್ರಾಪ್ತಿಯನ್ನ ಕೊಂದಂಥ ಕಿರಾತಕ ಆ ನಂತರ ಆಕೆಯನ್ನ ಹೂತ್ ಹಾಕ್ಬಿಟ್ಟಿದ್ದ. ಸದ್ಯ ಆತನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಕನಕಪುರ ತಾಲೂಕಿನ ಕೆಂಪಲನಾಥ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. ಪ್ರಾರ್ಥನಾ ಎಂಬ ಅಪ್ರಾಪ್ತೆಗೆ ಗುಂಡಿಕ್ಕಿ ತೋಟದಲ್ಲಿ ಹೂತು ಹಾಕಿದ್ದ ಅಪ್ರಾಪ್ತ. ಸದ್ಯ ಆ ಅಪ್ರಾಪ್ತ ಸೇರಿ ಮೂವರನ್ನ ಬಂಧಿಸುವಂತಹ ಕೆಲಸವನ್ನ ಕೋಡಿಹಳ್ಳಿ ಪೊಲೀಸರು ಮಾಡಿದ್ದಾರೆ. ಸಾತನೂರು ಹೋಬಳಿಯ ಕುರುಬಳ್ಳಿ ಅನ್ನುವಂಥ ಗ್ರಾಮದ ನಿವಾಸಿಯಾಗಿದ್ದು ಪ್ರಾರ್ಥನಾ. ಆಕೆಯ ಫೋಟೋ ಗಮನಿಸ್ತಾ ಇದ್ದೀರಿ. ಆಕೆಯನ್ನ ಕೊಲೆ ಮಾಡಿ ಹೂತು ಹಾಕಿದ್ದಂಥ ಆ ಆರೋಪಿಯ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯ ಬಂಧನ ಆಗಿದೆ. ಠಾಣಾ ಸರಹದ್ದಿನಲ್ಲಿ ಏನು ಒಂದು ಫೋಕ್ಸೋ ವಿತ್ ಮರ್ಡರ್ ಕೇಸ್ ನಾವು ರಿಪೋರ್ಟ್ ಮಾಡಿದ್ದೀವಿ. ಅದರಲ್ಲಿ ಏನು 3 ಜನ ಆರೋಪಿಗಳಿದ್ದಾರೆ. ಆ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಈ ಪ್ರಕರಣದಲ್ಲಿ ಏನು ಅಪ್ರಾಪ್ತ ಬಾಲಕಿ ಇರ್ತಾರೆ, ಆ ಅಪ್ರಾಪ್ತ ಬಾಲಕಿ ಮತ್ತು ಇನ್ನೊಬ್ಬ ಏನು ಅಪ್ರಾಪ್ತ ವಯಸ್ಕ ಇರ್ತಾನೆ, ಅವರಿಬ್ಬರು ಪ್ರೀತಿ ಮಾಡ್ತಿರ್ತಾರೆ. ಆ ಕಾರಣವಾಗಿ ಆ ಹುಡುಗಿ ಏನು ಹುಡುಗನ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯದಲ್ಲಿ ಆ ಹುಡುಗಿಯನ್ನು ಹತ್ಯೆ ಮಾಡಿ ನಂತರ ಅವನ ಸ್ನೇಹಿತ ಹಾಗೂ ಅವರ ಸಂಬಂಧಿಕರನ್ನ ಸಹಾಯ ಪಡೆದು ಆ ಹುಡುಗಿ ಶವವನ್ನು ಹೂತಿಟ್ಟಾಕಿರ್ತಾರೆ. ನಂತರದಲ್ಲಿ ಈ ವಿಷಯ ನಮಗೆ ಮಾಹಿತಿ ಬಂದ ನಂತರದಲ್ಲಿ ನಾವು ಕೇಸ್ ಬುಕ್ ಮಾಡ್ಕೊಂಡು ತನಿಖೆಯನ್ನು ಮುಂದುವರಿಸಂಥ ಸಂದರ್ಭದಲ್ಲಿ ಇವೆಲ್ಲವೂ ಸತ್ಯವನ್ನು ನಾವು ಹೊರ ಹಾಕಿದ್ದೀವಿ. ಜೊತೆಗೆ ಆರೋಪಿಗಳು ಕೂಡ ನಾವು ಬಂಧನ ಮಾಡಿದ್ದೀವಿ. ಸ್ಟಾರ್ಟಿಂಗಲ್ಲಿ ಏನು ಮನೇಲಿ ಜಗಳ ಆದಂಥ ಸಂದರ್ಭದಲ್ಲಿ ನಾಡ ಬಂದೂಕಿನಿಂದ ಫೈರ್ ಮಾಡಿರ್ತಾರೆ. ಅವಾಗ ಆ ಹುಡುಗಿ ಕುಸಿತು ಬಿದ್ದಂಥ ನಂತರದಲ್ಲಿ ಅವಳು ಸತ್ತಿಯಾಳೆ ಅಂತ ಹೇಳಿ ನಂತರದಲ್ಲಿ ಅದನ್ನು ಹೋಗಿ ಮಣ್ಣು ಮಾಡ್ತಾರೆ. ಅವೆಲ್ಲ ಇನ್ನು ಚೆಕ್ ಮಾಡ್ತಾ ಇದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಅವರಿಬ್ಬರಿಗೆ ಪರಿಚಯ ಆಗುತ್ತೆ. ಸುಮಾರು 1.5-2 ವರ್ಷಗಳಿಂದ ಅವರು ಇನ್ಸ್ಟಾಗ್ರಾಮಲ್ಲಿ ಪರಸ್ಪರ ಮಾತನಾಡ್ತಿರ್ತಾರೆ. ನಂತರದಲ್ಲಿ ಏನು ಹುಡುಗನ ಮನೆಗೆ ಬಂದು ಏನು ಅವರಿಬ್ರಿಗೂ ಒಂದು ಭಿನ್ನಾಭಿಪ್ರಾಯ ಆಗುತ್ತೆ. ಆ ಭಿನ್ನಾಭಿಪ್ರಾಯದಿಂದ ಅವರು ಈ ರೀತಿ ಮಾಡ್ಕೊಂಡಿದ್ದಾರೆ. ಏನು ಹುಡುಗಿಯ ಒಬ್ಬರು ಸಂಬಂಧಿಕರು ಆ ಹುಡುಗನ ಊರಿನಲ್ಲೇ ಒಬ್ರು ಇರ್ತಾರೆ. ಅವ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿ ಹುಡುಗಿ ಬರ್ತಿರ್ತಾರೆ. ಸೊ ಆ ಪೇರೆಂಟ್ಸ್ಗಳಿಗೆ ಸಂಬಂಧಿಕರು ಮನೆಗೆ ಹೋಗ್ತಿದ್ದಾರೆ ಅನ್ನೋದು ಅಷ್ಟೇ ಗೊತ್ತಿರುತ್ತೆ. ಆ ಹುಡುಗನ ಮನೆಗೆ ಬರ್ತಿರೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ. ಅಪ್ರಾಪ್ತ ಅಲ್ಲದೆ ಇನ್ನೊಬ್ಬ 18 ವರ್ಷದ ಯುವಕ ಮತ್ತೆ ಜೊತೆಗೆ 40 ವರ್ಷದ ಅವರ ಚಿಕ್ಕಪ್ಪ ಒಬ್ಬನ ಅರೆಸ್ಟ್ ಮಾಡಿದ್ದೀವಿ. ಏನು ನಂತರದಲ್ಲಿ ಶವವನ್ನು ಹೂತಾಕಕ್ಕೆ ಜೊತೆಗೆ ಸಾಕ್ಷಿ ನಾಶ ಮಾಡೋಕ್ಕೆಲ್ಲ ಸಹಕಾರ ಮಾಡಿದ್ದಾರೆ. ಭಾಗವಾಗಿ ನಾವು ಅವರನ್ನು ಬಂಧನ ಮಾಡಿದ್ದೀವಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮೋಹನ್ ನೀಡ್ತಾ ಹೋಗ್ತಾರೆ. ಮೋಹನ್, 2 ತಿಂಗಳ ಹಿಂದೆಯೇ ಪ್ರಾರ್ಥನಾಳನ್ನ ಈ ಆರೋಪಿ ತನ್ನ ಮನೆಗೆ ಕರ್ಕೊಂಡು ಹೋಗಿದ್ದು, ಈ ಕೃತ್ಯವನ್ನ ಎಸಗಿದ್ದು, ಆ ನಂತರ ಶವವನ್ನ ಹೂತು ಹಾಕಿತ್ತು. ಆತನವರೆಗೂ ರೀಚ್ ಆಗೋದಕ್ಕೆ ಯಾಕಿಷ್ಟು ತಡ ಆಯಿತು ಅಂತ ಹೇಳಿ ಪೊಲೀಸರಿಗೆ ಕೊನೆಗೆ ಸುಳಿವು ಸಿಕ್ಕಿದ್ದು ಹೇಗೆ ಆರೋಪಿಯ ಬಗ್ಗೆ ಅಂತ ಹೇಳಿ ಮೋಹನ್? ಖಂಡಿತ ವಿದೇಶ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು ಆರೋಪಿಯನ್ನು ಕೂಡ ಬಂಧಿಸಿದ್ದಾರೆ. ಅಂದ್ರೆ ಇದು ಪೋಕ್ಸೋ ಪ್ರಕರಣ ಆಗಿರ್ತಕ್ಕಂಥದ್ದು. ಏಕೆಂತಂದ್ರೆ ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಆತ ಆ ಹುಡುಗಿಯನ್ನ ಕುಸಲಾಯಿಸಿ ಮನೆಗೆ ಕರ್ಕೊಂಡು ಹೋಗುತ್ತಾನೆ. ಈ ಒಂದು ಸಂದರ್ಭದಲ್ಲಿ ತಂದೆ ತಾಯಿಗೆ ವಿಷಯ ಕೂಡ ಗೊತ್ತಾಗಿರುತ್ತೆ. ಆ ಬಳಿಕ ಅವ್ರನ್ನ ಏನೋ ಆ ಹುಡುಗಿ ಮತ್ತೆ ಹುಡುಗನನ್ನ ಮನವೊಲಿಸಿ ಅವ್ರನ್ನ ಬೇರೆ ಬೇರೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿರ್ತಾರೆ. ಇದಾದ ಬಳಿಕ ಏನೋ ತಂದೆ ತಾಯಿ ಹೊರಗಡೆ ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ಆಕೆಯನ್ನ ಸಂಬಂಧಿಕರ ಮನೆಗೆ ಹೋಗಿ ಬರ್ತೇನೆ ಅನ್ನೋ ಒಂದು ಮಾತನ್ನ ಹೇಳಿ ತಂದೆ ತಾಯಿಗೆ ಆತನ ಜೊತೆ ಹೋಗಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಆತ ಆಕೆಯನ್ನ ತನ್ನ ಮನೆಗೆ ಕರೆದುಕೊಂಡೋಗಿ ಕಳೆದ 3-4 ದಿನಗಳ ಕಾಲ ಇರಿಸ್ಕೊಂಡಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಏನೋ ಆಕೆ ತನ್ನ ಸಂಬಂಧಿಕರ ಮನೆಯಲ್ಲೇ ವಾಸ್ತವ ಹೂಡಿದ್ದಾಳೆ ಅನ್ನೋದ್ರು ಕೂಡ ಪೋಷಕರ ಮಾತಾಗಿರ್ತಕ್ಕಂಥದ್ದು. ಎಷ್ಟೋ ದಿನಗಳಾದ್ರೂ ಕೂಡ ಇನ್ನೇನು ಸಂಬಂಧಿಕರ ಮನೆಯಲ್ಲಿ ಇದ್ದಾಳೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ಯಾವುದೇ ತರದ ಅಂದ್ರೆ ಪೋಷಕರು ಯಾವುದೇ ಅಂದ್ರೆ ಯುವತಿಯನ್ನಾಗಿರ್ಬೋದು ಅಥವಾ ಮಗಳನ್ನಾಗಿರ್ಬೋದು ಮಾತನಾಡಿಸುವಂತ ಕೆಲಸವನ್ನ ಮಾಡೋದಿಲ್ಲ. ಇದಾದ ಬಳಿಕ ಆತ ಕೂಡ ಏನೋ ಆ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಹುಡುಗಿ ಬೇರೆಯವ್ರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಚಾಟ್ ಮಾಡ್ತಾಳೆ ಅನ್ನೋ ಒಂದು
ಆರೋಪದಡಿ ಸದ್ಯ ಆಕೆಯನ್ನ ಅವರ ಮನೆಯಲ್ಲಿ ಇದ್ದಂತಹ ನಾಡೋ ಬಂದೂಕಿನಿಂದ ಆಕೆಯನ್ನ ಶೂಟ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಆಕೆ ಕೂಡ ತಕ್ಷಣವೇ ಸ್ಥಳದಲ್ಲೇ ಸಾವನ್ನಪ್ಪಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಆತ ಅವರ ಚಿಕ್ಕಪ್ಪನ ಮಗವನ್ನ ಏನೋ ಈ ಒಂದು ಪ್ರಕರಣದಲ್ಲಿ ಬಳಸ್ಕೊಂಡು ಆಕೆಯನ್ನ ಅಲ್ಲೇ ಮನೆ ಪಕ್ಕದಲ್ಲೇ ಊತಾಕುವಂತ ಕೆಲಸವನ್ನ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತ ಏನಿದ್ದಾನೆ ಅವರ ಹುಡುಗನ ಚಿಕ್ಕಪ್ಪ ಏನೋ ಕುಡಿತ ಮತ್ತಿನಲ್ಲಿ ಬೇರೆ ಎಲ್ಲೋ ಮಾತನಾಡಿದಂತ ಸಂದರ್ಭದಲ್ಲಿ ಇದು ಪೊಲೀಸರಿಗೂ ಕೂಡ ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದು. ಯಾವಾಗ ಕ್ರಾಸ್ ವೆರಿಫಿಕೇಶನ್ ಅನ್ನ ಪೊಲೀಸರು ಮಾಡ್ತಾರೆ ಇದು ನಿಜವಾದ ಪ್ರಕರಣ ಅಂತ ಕೂಡ ಬೆಳಕಿಗೆ ಬರುತ್ತೆ. ಈ ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ತನಿಖೆಗಳನ್ನ ಮಾಡ್ತಾರೆ. ಹಾಗಾಗಿ ನಂತರ ಹುಡುಗಿಯ ಮನೆಗೆ ಹೋಗಿ ಆ ಹುಡುಗಿಯ ಬಗ್ಗೆ ಪರಿಶೀಲನೆ ಕೂಡ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಯುವತಿ ಅಂದ್ರೆ ನಮ್ಮ ಮಗಳು ಸಂಬಂಧಿಕರ ಮನೆಯಲ್ಲಿ ಇದ್ದಾಳೆ ಅನ್ನೋ ಒಂದು ಮಾಹಿತಿಯನ್ನ ಅಲ್ಲಿಯ ಪೋಷಕರು ನೀಡಿರ್ತಕ್ಕಂಥದ್ದು. ಅದಾದ ಬಳಿಕ ಅವರು ಕೂಡ ಒಂದು ಮಗಳನ್ನ ಒಂದು ಏನು ತಲುಪುವಂತ ಕೆಲಸ ಅಂದ್ರೆ ಆಕೆ ಎಲ್ಲಿದ್ದಾಳೆ ಅನ್ನೋ ಒಂದು ಹುಡುಕಾಟವನ್ನ ಮಾಡ್ತಾರೆ. ಇದೊಂದು ಬಳಿಕ ಆತನ ಒಂದು ಕೊಲೆ ಮಾಡಿದ್ದಾನೆ ಅದು ಕೂಡ ಪೊಲೀಸರಿಗೆ ತಡವಾಗಿ ತಿಳಿದು ಬರುತ್ತೆ. ಈ ಒಂದು ಸಂದರ್ಭದಲ್ಲಿ ಆತನ ಜೊತೆ ಸೇರಿದಂತೆ ಆತನ ಚಿಕ್ಕಪ್ಪನ ಮಗನನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಬಂಧಿಸಿರ್ತಕ್ಕಂಥದ್ದು. ಇವತ್ತು ಕೂಡ ತಹಶೀಲ್ದಾರ್ ಅವರ ಅಂದ್ರೆ ಕನಕಪುರ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಸದ್ಯ ಯುವತಿಯ ಶವವನ್ನ ತೆಗೆದು ಪೋಸ್ಟ್ ಮಾರ್ಟಮ್ ಮಾಡುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಏನೋ ಈ ಒಂದು ಯುವತಿಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನೋ ಬಳಸಿದಂತ ನಾಡ ಬಂದೂಕೇನಿದೆ ಇದಕ್ಕೂ ಕೂಡ ಯಾವುದೇ ತರದ ಲೈಸೆನ್ಸ್ ಇಲ್ಲ. ಅಂದ್ರೆ ಕೊಡಗು ಭಾಗದಲ್ಲಿ ಈ ಒಂದು ನಾಡ ಬಂದೂಕುಗಳಿಗೆ ಅಂದ್ರೆ ಪ್ರಾಣಿಗಳ ಓಡಾಟ ಸಂಚಾರ ಜಾಸ್ತಿ ಇರುತ್ತೆ ಅಂತ ಅಲ್ಲಿಗೆ ಲೈಸೆನ್ಸ್ ಅನ್ನು ಕೂಡ ಸರ್ಕಾರವೇ ಕೊಟ್ಟಿರುತ್ತೆ. ಆದ್ರೆ ಕನಕಪುರ ಭಾಗದಲ್ಲಿ ಬಳಸಿರ್ತಕ್ಕಂತ ಈಗ ಏನು ನಾಡ ಬಂದೂಕುಗಳೇನಿದೆ ಇದಕ್ಕೆ ಯಾವುದೇ ತರದ ಲೈಸೆನ್ಸ್ ಇರೋದಿಲ್ಲ. ಯಾಕೆಂತಂದ್ರೆ ಇದು ಕಾಡಂಚಿನ ಪ್ರದೇಶ ಆಗಿರೋದ್ರಿಂದ ಏನು ಅಲ್ಲಿಯ ಆ ಭಾಗದ ಜನರು ಕೂಡ ಈ ಒಂದು ನಾಡ ಬಂದೂಕುಗಳನ್ನ ಬಳಸ್ತಾ ಇದ್ರು ಅನ್ನೋದು ಕೂಡ ಈಗ ಸದ್ಯ ಮಾಹಿತಿ ತಿಳಿದು ಬಂದಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನೋ ಅಪ್ರಾಪ್ತ ಯುವಕ ಏನಿದ್ದಾನೆ ಆತನ ಸೇರಿದಂತೆ ಆತನ ಚಿಕ್ಕಪ್ಪಗೆ ಆತನ ಮಗನನ್ನು ಕೂಡ ಪೊಲೀಸರು ಬಂಧಿಸಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು. ವಿದೇಶಿ ಥ್ಯಾಂಕ್ ಯು ಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.